ಬಿಎಂಟಿಸಿ ಬಸ್ಸಿನಲ್ಲಿ ಅವಾಂತರದ ಮೇಲೊಂದು ಅವಾಂತರ, ತಪ್ಪಿದ ಭಾರಿ ಅನಾಹುತ. ಚಲಿಸ್ತಾ ಇದ್ದಂತಹ ಬಸ್ನಲ್ಲೇ ಸಸ್ಪೆನ್ಷನ್ ಪ್ಲೇಟ್ ಕಟ್ ಆಗಿದೆ. ಇದಕ್ಕಿಂತ ದೊಡ್ಡ ಅಧ್ವಾನ ಮತ್ತೊಂದಿದೆಯಾ? ಬಿಎಂಟಿಸಿ ಬಸ್ಸಿನಲ್ಲಿ ಅವಾಂತರ, ಚಲಿಸುತ್ತಿದ್ದ ಬಸ್ನಲ್ಲೇ ಸಸ್ಪೆನ್ಷನ್ ಪ್ಲೇಟ್ ಕಟ್ ಆಗಿದೆ. ದೊಡ್ಡ ಅನಾಹುತದಿಂದ ಪಾರಾದ ಪ್ರಯಾಣಿಕರು. ಹೊಸಕೆರೆಹಳ್ಳಿ ಮೆಜೆಸ್ಟಿಕ್ ಬಸ್ನಲ್ಲಿ ಆತಂಕ ಆಯಿತು. ಚಾಲಕರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಬಸ್ನಿಂದ ಆತಂಕದಲ್ಲೇ ಇಳಿದ ಪ್ರಯಾಣಿಕರು. ಆಫೀಸಿಗೆ ಹೊರಟವರು ನಡು ರಸ್ತೆಯಲ್ಲೇ ಪರದಾಡುವುದು. ಹಳೆ ಬಸ್ಗಳ ಸಂಚಾರಕ್ಕೆ ಸಾರ್ವಜನಿಕರ ಆಕ್ರೋಶ. ನಿತ್ಯ ಸಂಚಾರ ಮಾಡುವ ವಿದ್ಯಾರ್ಥಿಗಳಲ್ಲಿ ಆತಂಕ. ಸರ್ಕಾರಿ ನಿಗಮಗಳ ಬಸ್ಗಳಲ್ಲಿ ಈ ತರಹದ ಅಧ್ವಾನಗಳು ನಿಲ್ಲಬೇಕಾಗಿದೆ. ಫ್ಲೈಟು ಟೇಕ್ ಆಫ್ ಆಗೋ ಮುಂಚೆ ಕ್ಲಿಯರೆನ್ಸ್ ಕೊಡ್ತಾರೆ ನೋಡಿ, ಹಾಗೆ ಡಿಪೋದಿಂದ ಬಸ್ ಹೊರಡಬೇಕಾದ್ರೆ ಕ್ಲಿಯರೆನ್ಸ್ ಕೊಡೋದಕ್ಕೊಂದು ಡಿಪಾರ್ಟ್ಮೆಂಟ್ ಬೇಕು. ಅದರ ಸಸ್ಪೆನ್ಷನ್ ಪ್ಲೇಟ್ ಸ್ಥಿತಿ ಹೆಂಗಿದೆ, ಟೈರ್ ಇನ್ನೇನು ಬ್ಲಾಸ್ಟ್ ಆಗೋ ಸ್ಥಿತಿಯಲ್ಲಿದೆಯಾ, ಇದ್ರ ಬಗ್ಗೆ ಒಂದು ಸಣ್ಣ ಪ್ರೈಮರಿ ಪರೀಕ್ಷೆಗಳಾಗೋದಿಲ್ವೇನು ಡಿಪೋದಲ್ಲಿ? ಗುಜರಿ ಬಸ್ಗಳನ್ನು ಇಟ್ಕತ್ತೀರಿ, ಅದನ್ನೇ ಓಡಿಸು ಅಂತ ಹೇಳ್ತೀರಿ. ಬಿಎಂಟಿಸಿ ಬಸ್ ನಂಬಿದ ಪ್ರಯಾಣಿಕರಿಗೆ ಸಂಕಷ್ಟ. ಯಾರೋ ಹೆತ್ತು ಮಕ್ಕಳು ಯಾಕೆ ನಿಮ್ಮ ಅಧ್ವಾನಕ್ಕೆ ಬಲಿಯಾಗಬೇಕು? ಗುಜರಿ ಬಸ್ಗಳ ಓಡಾಟದಿಂದ ಪ್ರಯಾಣಿಕರಲ್ಲ ಒಂಥರದ ಕಿರಿಕಿರಿ. ಪ್ರಯಾಣಿಕರ ಜೀವದ ಸುರಕ್ಷತೆಗೆ ಹೊಣೆ ಯಾರು? ಬಿಎಂಟಿಸಿ ಬಸ್ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯನೋ ಅಥವಾ ಸರ್ಕಾರಿ ಉದ್ಯೋಗಿಗಳಲ್ವಾ, ನಮ್ಮನ್ನು ಯಾರು ಕೇಳ್ತಾರೆ ಅನ್ನೋ ದಾರ್ಷ್ಟ್ಯಾನ? ಇನ್ನೆಷ್ಟು ದಿನ ಗುಜರಿ ಬಸ್ಗಳಲ್ಲೇ ಪ್ರಯಾಣ ಮಾಡಬೇಕು? ದುಡ್ಡು ಕೊಡೋದಿಲ್ವೇನು? ಸರಿ, ಅವರಾದ್ರೆ ಆಧಾರ್ ಕಾರ್ಡ್ ತೋರಿಸ್ತಾರೆ, ನಾವು ಕೊಡೋದಿಲ್ವಾ? ಹಳೆ ಬಸ್ಗಳ ಬದಲಾವಣೆಗೆ ಯಾವಾಗ ಕ್ರಮ? ಸಾರಿಗೆ ಸಚಿವರೇ ಪ್ರಯಾಣಿಕರ ಸಂಕಷ್ಟ ಗಮನಿಸಿ. ಬಸ್ಸಿನಲ್ಲಿ ಪ್ರಯಾಣ ಮಾಡೋರು ಯಾರು ನಿಮ್ಮ ನೆಂಟ್ರಲ್ಲ, ನಮ್ಮವರು ಹೆಂಗೋ ಅನುಸರಿಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಲೇಬರ್ ಕ್ಲಾಸ್ಗಳು, ದಿನನಿತ್ಯ ಓಡಾಡುವಂತಹ ಕೂಲಿ ಕಾರ್ಮಿಕರಿರ್ತಾರೆ. ಅವರನ್ನೇ ನಂಬಿ ಕೂತಂತಹ ಹೆಂಡತಿ ಮಕ್ಕಳು ಮನೇಲಿ ಕಾಯ್ಕೊಂಡು ಕೂತಿರ್ತಾರೆ. ಈ ತರಹದ ಎಲ್ಲ ವರ್ಗದ ಜನ ಪ್ರಯಾಣ ಮಾಡೋ ಬಸ್ಗಳ ಸ್ಥಿತಿ ಹಿಂಗೆ. ಒಂದು ಸೈಲೆನ್ಸರ್ ಸರಿ ಇಲ್ಲ, ಕೆಲ ಬಸ್ಗಳು ಓಡಾಡೋದನ್ನು ನೋಡ್ಬೇಕು ನೀವು, ಚಂದಾನ. ತಕ್ಷಣಕ್ಕೆ ವಿಡಿಯೋ ಮಾಡಿ ರೀಲ್ಸ್ ಎಲ್ಲ ಹಾಕಿದ್ರೆ ವ್ಯೂಸ್ಗಳು ಬರ್ತವೆ. ಆ ಪರಿ ಇರ್ತವೆ ಅಧ್ವಾನಗಳು. ಒಂದು ಈ ಬೆನ್ನು ಮೂಳೆ ಮುರಿದವ್ರ ಥರ ಓಡಾಡೋ ಬಸ್ಗಳು ಒಂದು ಕಡೆ, ಇನ್ನೇನು ಟೈರ್ ಬ್ಲಾಸ್ಟ್ ಆಗೋದು 9 ತಿಂಗಳ ತುಂಬು ಗರ್ಭಿಣಿ ಅನ್ಬೇಕು ಆ ಟೈರ್ನ ನೋಡಿದ್ರೆ. ಈ ತರಹದ ಪರಿಸ್ಥಿತಿಗಳು ಡಿಪೋದಲ್ಲಿ ಹೊಸ ಸಿಸ್ಟಮ್ ಬಂದರೂ ಕೂಡ ಅಚ್ಚರಿ ಪಡಬೇಕಾಗೇನಿಲ್ಲ. ಏನು ಅಂದರೆ, ಬಸ್ ಹೊರಡೋ ಮುಂಚೆ ಅದರದ್ದೊಂದು ಕ್ಲಿಯರೆನ್ಸ್ ಕೊಡುವಂಥ ಡಿಪಾರ್ಟ್ಮೆಂಟ್. ಅದೇನೇ ಇರಲಿ, ಒಟ್ಟಾರೆ ಬಿಎಂಟಿಸಿ ಬಸ್ ನಂಬಿದ ಪ್ರಯಾಣಿಕರಿಗೆ ಸಂಕಷ್ಟ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಬಿಎಂಟಿಸಿ ಬಸ್ಗಳಲ್ಲಿ ಕಾಣಿಸಿಕೊಳ್ಳುವ ಲೋಪದೋಷಗಳು ಅಯ್ಯೋ ಇವತ್ತು ಮಾತ್ರ ಅಂತ ಅಂದುಕೊಳ್ಳೋ ಸ್ಥಿತಿಯಲ್ಲಿ ನಾವೇನೂ ಇಲ್ಲ, ದಿನನಿತ್ಯ ಇದೆ. ಈ ಅವಾಂತರದ ಬಗ್ಗೆ ಏನಿದೆ ಡೀಟೇಲ್ಸ್ ರೋಹನ್? ಸಾಹಿಲ್, ಏನು ಬೆಂಗಳೂರು ನಗರದಲ್ಲಿ ಮತ್ತೆ ಬಿಎಂಟಿಸಿ ಬಸ್ಗಳ ಏನಿದೆ ಸುರಕ್ಷತೆ ಮೇಲೆ ಈಗ ಮತ್ತೆ ಪ್ರಶ್ನೆ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಹೊಸಕೆರೆಹಳ್ಳಿ ಮೆಜೆಸ್ಟಿಕ್ ಮಾರ್ಗಕ್ಕೆ ಸಂಚರಿಸುವಂತಹ ಬಿಎಂಟಿಸಿ ಒಂದು ಏಕಾಏಕಿ ಒಂದು ಸಸ್ಪೆನ್ಷನ್ ಪ್ಲೇಟ್ ಇಂದ ಕೂಡ ಕಟ್ಟಾಗಿ ಈಗ ದೊಡ್ಡ ಅನಾಹುತದಿಂದ ಕೂದಲೇ ಅಂತರದಲ್ಲಿ ಕೂಡ ಈಗಾಗಲೇ ತಪ್ಪಿದೆ ಅಂತಾನೆ ಹೇಳ್ಬೋದು. ಇನ್ನು ಏನಂತಂದ್ರೆ, ಬಸ್ ನಲ್ಲಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳು ಕೂಡ ಸಂಚರಿಸ್ತಾ ಇದ್ರು. ತಾಂತ್ರಿಕ ದೋಷದಿಂದ ಕಾಣಿಸಿಕೊಂಡಿದ್ರಿಂದ ಕೂಡ ಕೆಲವೊಂದಿಷ್ಟು ಆತಂಕದ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಇನ್ನು ಕೆಲಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು ತೆರಳುತ್ತಾ ಇದ್ದ ಮಧ್ಯ ರಸ್ತೆಯಲ್ಲಿ ಕೂಡ ಪರದಾಡುವಂತಹ ಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣವಾಗಿದೆ. ಇನ್ನು ಬಸ್ಗಾಗಿ ಕಾಯಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಹೀಗಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಿಎಂಟಿಸಿ ಹಾಗೂ ಗುಜರಿ ಬಸ್ಗಳ ನಿರ್ವಹಣೆ ಬಗ್ಗೆ ಈಗ ಗಂಭೀರ ಪ್ರಶ್ನೆಗಳು ಕೂಡ ಈಗಾಗಲೇ ಶುರುವಾಗಿದೆ ಅಂತ ಹೇಳ್ಬೋದು. ಇನ್ನು ಪ್ರತಿನಿತ್ಯ ಲಕ್ಷಾಂತರ ಜನ ಸಂಚರಿಸುವಂತಹ ಒಂದು ಬಿಎಂಟಿಸಿ ಬಸ್ಗಳ ಈ ರೀತಿಯಾಗಿ ತಾಂತ್ರಿಕ ದೋಷ ಕಂಡು ಬಂತಂದ್ರೆ, ಈ ಮೊನ್ನೆನೂ ಕೂಡ ಇದೇ ರೀತಿ ಇವಿ ಬಸ್ಗಳು ಆಕ್ಸಿಡೆಂಟ್ ಅದಾದ ಬಳಿಕ ಕೂಡ ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಎಲ್ಲೋ ಒಂದ್ ಕಡೆ ಲೋಪವಾಗ್ತಾ ಇದೆಯಾ, ಅಥವಾ ಏನಾದ್ರು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ವಾ ಅನ್ನುವಂಥದ್ದು ಸಹಜವಾಗಿ ಬರುವಂತಹ ಪ್ರಶ್ನೆ. ಹೀಗಾಗಿ ಸಾರಿಗೆ ಇಲಾಖೆ ಮತ್ತು ಬಿಎಂಟಿಸಿ ಇಲಾಖೆಗಳಿರ್ತಕ್ಕಂಥ ಕೆಲವೊಂದು ಟೆಕ್ನಿಕಲ್ ಒಂದೇನಿದೆ ಅವನ್ನೆಲ್ಲವನ್ನು ಕೂಡ ಸರಿಪಡಿಸ್ತಾ ಇದ್ರೆ, ಗುಜರಿ ಬಸ್ಗಳ ನಿರ್ವಹಣೆ ಏನಾದ್ರು ತೆಗೆದು ಹಾಕ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ದೊಡ್ಡ ಒಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಮಾಹಿತಿಗೆ.